ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಎಸ್ಐಆರ್ ಪರಿಷ್ಕರಣೆ 99.96% ಪೂರ್ಣ. ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಪ್ರಕಟಣೆ. 16.3 ಲಕ್ಷಕ್ಕೂ ಹೆಚ್ಚು ಮತದಾರರು ಪತ್ತೆಯಾಗಿಲ್ಲ. ಬೆಂಗಳೂರು ವ್ಯಾಪ್ತಿಯಲ್ಲಿ ಕೇವಲ 52.42 ಎನ್ಯುಮರೇಷನ್ ಫಾರ್ಮ್ ವಾಪಸ್. ಅನ್ಬು ಕುಮಾರ್. ಮುಂದಿನ ವರ್ಷ ಚಲಾವಣೆಗೆ ಬರಲಿವೆ ಪ್ಲಾಸ್ಟಿಕ್ ನೋಟುಗಳು. ಆರಂಭದಲ್ಲಿ ಸಣ್ಣ ಮುಖಬಲೆಯ ಕರೆನ್ಸಿ ಜಾರಿ, ಹೆಚ್ಚು ಕಾಲ ಬಳಕೆ. ಆರ್ಬಿಐ ಗವರ್ನರ್ ಹೇಳಿಕೆ. ಬೈಕ್ ಟ್ಯಾಕ್ಸಿ ಸೇವೆ ನೀಡುತ್ತಿದ್ದ 263 ದ್ವಿಚಕ್ರ ವಾಹನಗಳು ಜಪ್ತಿ. ನಗರದ 11 ಕಚೇರಿಗಳ ಆರ್ಟಿಒ ಅಧಿಕಾರಿಗಳಿಂದ ಕಾರ್ಯಾಚರಣೆ. ನಗರದಲ್ಲಿ ಆಗಸ್ಟ್ 15ಕ್ಕೆ ಫ್ರೀಡಂ ಹಬ್ಬ. ದೀಪಾವಳಿ, ಯುಗಾದಿ, ಗಣೇಶ ಹಬ್ಬದಂತೆ ಆಚರಿಸಲು ನಿರ್ಧಾರ. ವಿಶ್ವಕಪ್ ಅಂಗಳದಲ್ಲಿ ಕನ್ನಡಿಗ ಗೋಲ್ ಕೀಪರ್. ಭಾರತ ಹಾಕಿ ತಂಡವನ್ನು ಪ್ರತಿನಿಧಿಸಲಿರುವ ಚನ್ನರಾಯಪಟ್ಟಣದ ಎಚ್ಎಸ್ ಮೋಹಿತ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜೆಇಇ ರೀತಿ 2 ಹಂತದ ನೀಟ್ಗೆ ಕೇಂದ್ರ ಚಿಂತನೆ. ಪರೀಕ್ಷೆಯನ್ನು ಆನ್ಲೈನ್ಗೆ ಬದಲಿಸಲು ಸಿದ್ಧತೆ. ನಿಲೇಕಣಿ ಶಿಫಾರಸಿನ ಬಳಿಕ ಅಂತಿಮ ನಿರ್ಧಾರ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇಂದಿನಿಂದ 12 ದಿನ ಕಾಲ ಫಲಪುಷ್ಪ ಪ್ರದರ್ಶನ. ಗಂಗರ ಕಾಲದ ಸಾಮ್ರಾಜ್ಯ ನೆನಪಿಸುವ ಆಕರ್ಷಕ ಪುಷ್ಪ ಕಲಾಕೃತಿಗಳ ನಿರ್ಮಾಣ. ಸಕ್ರೆಬೈಲು ಆನೆ ಬಿಡಾರ ಪುನರಾರಂಭ. ಮಾನವ ಆನೆಗಳ ನಡುವಿನ ಸಂಘರ್ಷ ತಪ್ಪಿಸಲು ರೆಡ್ ಗ್ರೀನ್ ಝೋನ್. ದುಬಾರಿಯಲ್ಲಿ ಸುರಕ್ಷತಾ ಕ್ರಮಕ್ಕಾಗಿ ಟೆಂಡರ್. 15ರಿಂದ ಆನೆ ಬಿಡಾರ ವೀಕ್ಷಣೆಗೆ ಮುಕ್ತ. 2028ರ ಆಗಸ್ಟ್ 1ರಿಂದ 15ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮಾವೇಶ. ಸಮಗ್ರ ವಿಷನ್ ಡಾಕ್ಯುಮೆಂಟ್ಗೆ ಸಿದ್ಧತೆ. ಕೆನಡಿಯನ್ ಓಪನ್ ಟೆನ್ನಿಸ್ ಟೂರ್ನಿ 2026. ಅರಿನಾ ಸಬಲೆಂಕಾ 3ನೇ ಸುತ್ತಿಗೆ.